ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಗೇನ್ ಮೈ ಸ್ಟೋರೀಸ್ ಚಾನಲ್. ನಾನು ಆ್ಯಕ್ಚುಲಿ ಇನ್ಫೋಸಿಸಲ್ಲಿ 4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋವರೆಗೂ ವರ್ಕ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಾವು ವರ್ಕ್ ಮಾಡ್ತಿರ್ತಕ್ಕಂಥ ಇನ್ಫೋಸಿಸ್ ಅಂದ್ರೇ ಲೈಕ್ ಎಲ್ರಿಗೂ ತುಂಬ ದೊಡ್ಡದಾದ ಕನಸಿರುತ್ತೆ, ಹೇಗಿರುತ್ತೆ ಏನು ಎತ್ತ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ ಕ್ಯಾಂಪಸ್ನ ಹಾಗೂ ನಾನು ಮಾಡಿರೋ ವರ್ಕ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ನ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಲೈಕ್ ಬಿಲ್ಡಿಂಗ್ 31-32 ನಿಯರ್ ಅಂತ. ಇದಿಷ್ಟು ಬಂದುಬಿಟ್ಟು ಇನ್ಫೋಸಿಸ್ ಬಸ್ ಸ್ಟಾಪ್ ಇದು. ಸೊ ಇಲ್ಲೇ ಬಂದುಬಿಟ್ಟು ಇದು ಒಳಗಡೆ ಇನ್ಫೋಸಿಸ್ ಒಳಗಡೆ ಕ್ಯಾಂಪ್. ನಾನು ಇದ್ದಿದ್ದು ಸ್ವಲ್ಪ ದಿನವೇ ಆದರೂ ಇನ್ಫೋಸಿಸಲ್ಲಿ, ಬಟ್ ನಾನು ತುಂಬ ಕಲ್ತಿದ್ದೀನಿ ಅಲ್ಲಿ. ತುಂಬ ವರ್ಕ್ ಕಲ್ಚರ್ ತುಂಬ ಚೆನ್ನಾಗಿರುತ್ತೆ ಕಂಪೇರ್ಡ್ ಟು ಅದರ್ ಕಂಪನೀಸ್. ಬಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ನಾನು ಏನು ಹೇಳಕ್ಕೆ ಹೋಗ್ತೀನಿ ಅಂದರೆ, ನಿಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ವಿತ್ ಗುಡ್ ಪ್ಯಾಕೇಜ್ ಒಳಗಡೆ ಸೇರ್ಕೊಳ್ಳಿ. ದೆನ್ ಓನ್ಲಿ ಆವಾಗ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ನೀವು ಫ್ರೆಷರಾಗಿ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಫೈನ್ಸ್. ಫ್ರೆಷರಾಗಿ ಅಟ್ಲೀಸ್ಟ್ ನೀವು 3 ವರ್ಷ 4 ವರ್ಷ ಆದರೂ ಕೆಲಸ ಮಾಡಿ. ಸೊ ಡೆಫಿನೆಟ್ಲಿ ನಿಮಗೆ ಒಂದು ಈ ಸಾಫ್ಟ್ವೇರ್ IT ಏನು ಬೇಕು ಅದೆಲ್ಲ ನಿಮಗೆ ಝೀಲೆಲ್ಲ ಅಲ್ಲೇ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಫುಲ್ ನೋಡಿ, ನಾನು ವೈಡ್ ಆ್ಯಂಗಲ್ ತೆಗಿತಾ ಇದ್ದೀನಲ್ವ, ಇದೆಲ್ಲ ಬಂದುಬಿಟ್ಟು ಕಂಪ್ಲೀಟ್ ಇನ್ಫೋಸಿಸ್ದು. ಏನೇ ಫೆಸ್ಟಿವಲ್ಸ್ ಆಗಲಿ, ಲೈಕ್ ಓಣಮ್, ದಸರಾ ಅಥವಾ ಗಣೇಶ ಚತುರ್ಥಿ, ಈ ಥರ ಯಾವುದೇ ಫಂಕ್ಷನ್ಸ್ ಆಗಲಿ, ಲೈಕ್ ಇದನ್ನೆಲ್ಲ ಸೆಲೆಬ್ರೇಟ್ ಮಾಡೋದು ಈ ಪ್ಲೇಸಲ್ಲೇ. ಈ ನೋಡಿ, ವಾಟರ್ ಪಾಟ್ಸ್ ಎಲ್ಲ ಸಖತ್ತಾಗಿದೆ. ಬಟ್ ಕ್ಯಾಂಪಸ್ ಹೇಳಿಬಿಟ್ಟು ನಾವು ಬೇರೆ ಮಾತು ಹೇಳೋಕ್ಕೆ ಆಗೋಲ್ಲ, ಯಾವುದೋ ಬೇರೆ ವರ್ಲ್ಡಲ್ಲಿ ಬಂದಿದ್ದೀವಿ ಅಂತ ಅನಿಸುತ್ತೆ. ಇದು ಬಂದುಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿಲಿ ಇರ್ತಕ್ಕಂತಹ ಇನ್ಫೋಸಿಸ್ ಕ್ಯಾಂಪಸ್. ಈವನ್ ಎಷ್ಟೇ ವರ್ಕ್ ಪ್ರೆಷರ್ ಇದ್ದರೂ ನೀವು ಒಂದು ಸಲ ಈ ಕ್ಯಾಂಪಸಲ್ಲಿ ಹೊರಗಡೆ ಓಡಾಡಿ ಬಂದಿದ್ದೀರಾ ಅಂದರೆ ನಿಮ್ಮ ಪ್ರೆಷರ್ ಎಲ್ಲ ಕಡಿಮೆ ಆಗುತ್ತೆ. ಏಕೆಂದರೆ ಇಟ್ ಇಸ್ ಲೈಕ್ ಡಿಫ್ರೆಂಟ್ ವರ್ಲ್ಡ್ ಅನಿಸುತ್ತೆ ನೀವು ಒಳಗಡೆ ಎಂಟ್ರಿ ಆದಮೇಲೆ. ಅಷ್ಟು ಚೆನ್ನಾಗಿರುತ್ತೆ. ನಾನು ಕೆಲವೊಂದು ರೀಸನ್ಸಿಂದ ಈ ಇದನ್ನು ಬಿಡಬೇಕಾಯಿತು, ನಾನು ಇನ್ಫೋಸಿಸ್ ಆಫೀಸ್ನ. ಬಟ್ ಇಟ್ ವಾಸ್ ವೆರಿ ಹೆವಿ ಆಗಿತ್ತು ಈ ಡಿಸಿಷನ್ ತೊಗೋಬೇಕಾದ್ರೆ. ನೋಡಿ, ಇಲ್ಲಿ ವಾಟರ್ ಸ್ಪ್ರಿಂಕ್ಲಿಂಗ್ ಆಗ್ತಾಯಿದೆ ಅಲ್ವಾ. ಇದು ಬಂದುಬಿಟ್ಟು ಯಾವಾಗ ಲೈಕ್ ಫಾರಿನಿಂದ ಕ್ಲೈಂಟ್ಸ್ ಬರ್ತಾರಲ್ವ ಇನ್ಫೋಸಿಸ್ ಕ್ಯಾಂಪಸ್ ನೋಡೋದಕ್ಕೆ. ಸೊ ಅವಾಗ ಮಾತ್ರ ಇದನ್ನು ಆನ್ ಮಾಡ್ತಾರೆ, ಡೈಲಿ ಇದನ್ನು ಆನ್ ಮಾಡಲ್ಲ. ಸೊ ಯಾವತ್ತು ಅವ್ರು ಬರ್ತಾರೋ, ಬಟ್ ಆ ದಿನ ಎಲ್ಲ ಈ ಥರ ವಾಟರ್ ವಾಟರ್ ಸ್ಪ್ರಿಂಕ್ಲರ್ಸ್ ಎಲ್ಲ ಟರ್ನ್ ಆನ್ ಮಾಡ್ತಾರೆ. ಬಟ್ ಸೂಪರ್ ಆಗುತ್ತೆ. ಲೈಕ್ ನಾನು ಯಾವ ಥರ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಎಲ್ಲರೂ ಅದೇ ಥರ ಕ್ಯಾಪ್ಚರ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ ಆ ದಿನ. ಲೈಕ್ ಕ್ಲೈಂಟ್ಸ್ನೆಲ್ಲ ಸುತ್ತಾಡಿಸ್ಕೊಂಡು ಆಲ್ಮೋಸ್ಟ್ 198 ಎಕರೆಸ್ ಇದೆ. ಈ 198 ಎಕರ್ಸಲ್ಲೆಲ್ಲ ಏನೆಲ್ಲ ತುಂಬ ಚೆನ್ನಾಗಿದೆನೋ ಅಲ್ಲೆಲ್ಲನೂ ಸುತ್ತಾಡಿಸ್ತಾರೆ ಕ್ಲೈಂಟ್ಸ್ ಎಲ್ಲರೂ. ಇದು ಬಂದುಬಿಟ್ಟು ಇದು ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್, ಬೆಸ್ಟ್ ವ್ಯೂ ಅನ್ಮಾತು ಇಲ್ಲಿಂದ ನೋಡೋದಕ್ಕೆ. ಈ ಕ್ಯಾಂಪಸಲ್ಲಿ ಒಂದು ಮನುಷ್ಯನಿಗೆ ಅಥವಾ ಒಂದು ಎಂಪ್ಲಾಯಿಗೆ ಏನೆಲ್ಲ ಬೇಕೋ ಎಲ್ಲ ಸೌಕರ್ಯನೂ ಇದೆ. ಲೈಕ್ ಒಂದು 4-5 ಕ್ಯಾಂಟೀನ್ಸ್ ಇದೆ. ಆ ಕ್ಯಾಂಟೀನ್ಸೇ ತುಂಬ ದೊಡ್ಡದಾಗಿದೆ. ಹಾಗೆ ಜಿಮ್ ಏರಿಯಾ ಇದೆ. ಜಿಮ್ ಮಾಡಬೇಕು ಅಂದರೆ ಟೈಮಿಂಗ್ಸ್ ಕೂಡ ಇದೆ. ಲೈಕ್ ಓನ್ಲಿ ಸಮ್ 500 ಯು ಹ್ಯಾವ್ ಟು ಪೇ ಅಷ್ಟೇ. ಆಮೇಲೆ ಲೈಕ್ ಡಾಮಿನೋಸ್ ಇದೆ. ಪಿಜ್ಜಾ ಲವರ್ಸ್ಗೆಲ್ಲ ಪಿಜ್ಜಾ ತುಂಬ ಇಷ್ಟ ಆಗುತ್ತೆ ಅಲ್ಲಿ. ಹಾಗೆಯೇ ತುಂಬ ಇದೆ. ಬೌಲಿಂಗ್ ಆಡ್ತೀರಾ ಅಥವಾ ಯಾವುದೇ ಪ್ಲೇ ಆಡ್ತೀರಾ, ಎಲ್ಲ ಪ್ಲೇ ಗ್ರೌಂಡ್ ಎಲ್ಲನೂ ಇದೆ. ಇಲ್ಲಿ ನೋಡಿ, ಇದು ಬಂದುಬಿಟ್ಟು ಚಿಲ್ಡ್ರನ್ಸ್ ಡೇ ಸ್ಪೆಷಲ್ ಅಂತ ಅನ್ಕೋತೀನಿ. ಲೈಕ್ ಆವತ್ತು ಎಲ್ಲ ಫ್ಯಾಮ್ಲಿ ಅವರವರ ಚಿಲ್ಡ್ರನ್ಸ್ ಕರ್ಕೊಂಬರ್ಬೋದು. ಲೈಕ್ ಎಂಪ್ಲಾಯೀಸ್ ಇಲ್ಲಿಗೆ ಫ್ಯಾಮ್ಲಿ ಕೂಡ ಕರ್ಕೊಂಬರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ ಮಕ್ಕಳು ಅಲ್ಲಿ. ಆ ಮಕ್ಕಳು ಕೂಡ ಎಲ್ಲ ಆಟ ಆಡಿಸಿ ಅವ್ರಿಗೆ ಚಿಕ್ಕದಾದ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ಇದು ನೋಡೋದಕ್ಕೆ ತುಂಬ ಕ್ಯೂಟ್ ಅನ್ನಿಸ್ತು.
ನಿಜವಾಗ್ಲೂ ಹೇಳ್ತೀನಿ ಲೈಕ್ ಇಂಡಿಯಾದಲ್ಲಿ ಇನ್ಫೋಸಿಸ್ ಅಂದ್ರೇ ಲೈಕ್ ಒಂಥರ ಬ್ರ್ಯಾಂಡ್ ಇರೋ ಥರ. ಸೊ ನಾವು ಜಾಯಿನ್ ಆಗ್ತೀವಿ, ಜಾಯಿನ್ ಆದಮೇಲೆ ನಮಗೆಲ್ಲ ಏನೇನೋ ಕಮಿಟ್ಮೆಂಟ್ಸ್ ತುಂಬ ಜಾಸ್ತಿ ಆಗುತ್ತೆ, ಏನೋ ಫ್ಯಾಮ್ಲಿ ಇಶ್ಯೂಸ್ ಬರುತ್ತೆ. ಸೊ ಆ ಟೈಮಲ್ಲಿ ಕೆಲವೊಂದು ಬಿಡಬೇಕಾದ ಪರಿಸ್ಥಿತಿ, ಲೈಕ್ ಇನ್ಫೋಸಿಸ್ ಅಂತ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಅದು ತುಂಬ ಆ್ಯಕ್ಚುಲಿ ಕೆಟ್ಟದ. ಇಲ್ಲಿರೋ ನಾನೇ ಇಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು. ಬಟ್ ಆ ಟೈಮಲ್ಲಿ ಆ ಡಿಸಿಷನ್ಸ್ ಕೆಲವೊಂದು ಸಲ ಹಾರ್ಡ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಸೊ ನಾನು ಹಾಗಾಗಿ ಇನ್ಫೋಸಿಸ್ನ ಬಿಡಬೇಕಾಯಿತು. ಈಗ ನೋಡಿ, ಇದು ಬಂದುಬಿಟ್ಟು ನಾವು ವರ್ಕ್ ಮಾಡ್ತಿರಕ್ಕಂಥ ಬಿಲ್ಡಿಂಗು ಒಳಗಡೆ ನಾವೇ ವರ್ಕ್ ಮಾಡ್ತಾರೆ. ನಮಗೆ ಸಪ್ರೇಟಾದ ಓಡಿಸಿ ಇರಲಿಲ್ಲ, ಬಟ್ ನಾವು ಎಲ್ಲಿ ಬೇಕಾದರೂ ಹೋಗಿ ಎಲ್ಲಿ ಬೇಕಾದರೂ ಸೀಟ್ ಬುಕ್ ಮಾಡಿಕೊಂಡು ವರ್ಕ್ ಮಾಡ್ಕೋಬೋದು. ಈ ಕಂಪ್ನೀಲಿ ಹೇಳಬೇಕು ಅಂತಂದರೆ ಎಂಪ್ಲಾಯ್ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಕಂಪೇರ್ ಟು ಬೇರೆ ಕಂಪ್ನೀಸ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಂಪ್ಲಾಯ್ ಬೆನಿಫಿಟ್ಸ್. ನೀವು ಒಂದು ಸಲ ಜಾಯಿನ್ ಆದರೆ ನಿಮಗೆಲ್ಲ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ, ಏನು ಪ್ರೊಸೀಜರ್ ಅಂತ ಹೇಳಿಬಿಟ್ಟು. ಹಾಗೆಯೇ ಇಲ್ಲಿ ತುಂಬ ಮರಗಳು ಕೂಡ ಇದೆ. ಒಂದೊಂದು ಮರನೂ ಒಂದೊಂದು ಲೈಕ್ ಒಬ್ಬೊಬ್ಬ ಹೆಸರು ಮೇಲೆ, ಲೈಕ್ APJ ಅಬ್ದುಲ್ ಕಲಾಂ ಅವ್ರ ಹೆಸರ ಮೇಲೆ, ಅಥವಾ APJ ಅಬ್ದುಲ್ ಕಲಾಂ ಅವರ ಹೆಸರ ಮೇಲೆ, ಹಾಗೆಯೇ ಬೇರೆಯವರ ಲೈಕ್ ಗಾಂಧಿ ಅಥವಾ ನೆಹರು, ಈ ಥರ ಡಿಫ್ರೆಂಟ್ ಅವರ ಹೆಸರ ಮೇಲೆ ಇಟ್ಟಿದ್ದಾರೆ. ಆಮೇಲೆ ಎಷ್ಟು ದೊಡ್ಡ ಪ್ರಧಾನಮಂತ್ರಿ ಮೋದಿ ಅವರೆಲ್ಲನೂ ಮರಗಳನ್ನ ನೆಟ್ಟಿದ್ದಾರೆ ಇಲ್ಲಿ. ಸೊ ನೀವು ಅದನ್ನೇ ನೋಡ್ಬೋದು. ಪ್ರತಿಯೊಂದು ಮರದ ಹತ್ರನೂ ಅವರು ಯಾರು ಇಟ್ಟಿರೋದು ಈ ಮರ, ಯಾರು ಇಟ್ಟಿರೋದು ಗಿಡ, ಯಾವಾಗ ಇಟ್ಟಿರೋದು ಅಂತ ಹೇಳಿಬಿಟ್ಟು ಎಲ್ಲನೂ ಹೇಳ್ತಾರೆ. ಎಲ್ಲ ಬೋರ್ಡೂ ಇರುತ್ತೆ ಅಲ್ಲಿ. ಬಟ್ ಇಟ್ ವಾಸ್ ಲೈಕ್ ಅಮೇಝಿಂಗ್ ಅಂತ ಅನ್ನಿಸ್ತು. ಹಾಗೆ ಇದು ನೋಡಿ, ಈಗ ತೋರಿಸ್ತಾ ಇರೋದು ನಾನು ಈವ್ನಿಂಗ್ ವ್ಯೂ. ಸೊ ಇಲ್ಲಿ ಕೂಡ ಅಷ್ಟೇ. ಆಮೇಲೆ ನೀವು ವೈಫೈ ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ಗ್ರೌಂಡಲ್ಲಿ ಎಂಟ್ರಿ ಆದರೆ ಸಾಕು, ನೀವು ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಲೈಕ್ ಇಟ್ ವಾಸ್ ಲೈಕ್ ಒನ್ ಆಫ್ ದಿ, ನಾನು ಫಸ್ಟ್ ಟೈಮ್ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಲೈಕ್ ಗ್ರೌಂಡಲ್ಲಿ ಎಂಟ್ರಿ ಆಗಿದ ತಕ್ಷಣ ನಿಮ್ಮ ಲ್ಯಾಪ್ಟಾಪ್ಸ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಸಪೋಸ್ ಯು ಕ್ಯಾನ್ ಯೂಸ್ ಯುವರ್ ಮೊಬೈಲ್ ಆ್ಯಸ್ ವೆಲ್. ಬಟ್ ನಿಜ, ಆಮೇಲೆ ಯಾರಾದರೂ ನಿಮಗೆ ಜಾಯಿನ್ ಆಗಬೇಕು ಅಂತಂದರೆ ಈ ವಿಡಿಯೋ ನೋಡಿ. ನಾನು ಆಗಲೇ ಹೇಳಿದ್ನಲ್ವಾ, ಲೈಕ್ ನಾವು ಈ ಕ್ಯಾಂಪಸ್ ನೋಡಿ. ಇಲ್ಲಿ ನನ್ನ ಫ್ರೆಂಡ್ ಇವನು ನನ್ನ ಸ್ಕೂಲ್ ಫ್ರೆಂಡ್, ನನ್ನ ಕಾಲೇಜ್ ಮೇಟ್, ಡಿಪ್ಲೊಮಾ ಕಾಲೇಜ್ ಮೇಟ್. ನಾನು ಬಿಡಬೇಕಾದ ಟೈಮಲ್ಲಿ ಇವನು ಜಾಯಿನ್ ಆಗಿದ್ದಾನೆ. ಸೊ ಫ್ರಮ್ ಪಾಸ್ಟ್ 6 months ಮೀಟ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಫೈನಲಿ ನನ್ನ ಲಾಸ್ಟ್ ವರ್ಕಿಂಗ್ ಡೇ ದಿನ ನಾವು ಮೀಟ್ ಆದ್ವಿ. ಸೊ ಇಟ್ ವಾಸ್ ವೆರಿ ಹ್ಯಾಪಿ ಮೂಮೆಂಟ್ ಫಾರ್ ದ್ಯಾಟ್. ಹಾಗೆಯೇ ಎಲ್ಲ ಒಂದು ರೌಂಡ್ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಕ್ಯಾಂಪಸ್ನೆಲ್ಲ ನಾನು, ಬಿಕಾಸ್ ಅವನು ಡಿಫ್ರೆಂಟ್ ಟವರಲ್ಲಿ ವರ್ಕ್ ಮಾಡ್ತಾನೆ. ಲೈಕ್ ಈವನ್ ದೋ ಇನ್ಫೋಸಿಸ್ ಬೇರೆ ಟವರಲ್ಲಿ ವರ್ಕ್ ಮಾಡಿ ನನ್ನ ಲಾಸ್ಟ್ ವರ್ಕಿಂಗ್ ಡೇ ಇದು. ನಾರ್ಮಲಿ ನಾವು ಹೊರಗಡೆ ಲೈಕ್ ಟೀಮ್ ಲಂಚ್ ಅಂತೇಳಿ ಹೋಗ್ತಾ ಇದ್ವಿ. ಇದು ನಮ್ಮ ಟೀಮ್ ಅಲ್ಲ, ಬಟ್ ಟೀಮ್ ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ವರ್ಕ್ ಮಾಡೋರು ನಾವೆಲ್ಲರೂ. ಸೊ ಇದು ಲ್ಯಾಟರಾಸ್ ಅಂತ ಸಖತ್ತಾಗಿರುತ್ತೆ. ಇನ್ಫೋಸಿಸಲ್ಲಿ ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ಇದನ್ನು ಕಡಿಮೆ ವ್ಯಾಲ್ಯೂಗೆ ನಿಮಗೆ ತುಂಬ ಮಿಲ್ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಲ್ಯಾಟರಸ್ ಡೆಫಿನೆಟಾಗಿ ಟ್ರೈ ಮಾಡಿ. ಸೊ ಅಂತ ಹೇಳ್ತಾ, ತುಂಬ ಫ್ಲ್ಯಾಶ್ ಮ್ಯಾಪ್ಸ್ ಕೂಡ ಆಗುತ್ತೆ, ತುಂಬ ಫೆಸ್ ಆಗುತ್ತೆ ಇಲ್ಲಿ, ಸಖತ್ತಾಗಿರುತ್ತೆ. ಒಂಥರ ಡಿಫ್ರೆಂಟ್ ವರ್ಲ್ಡ್ ಥರ. ಇಲ್ಲಿ ತುಂಬ ಫ್ಲ್ಯಾಶ್ ಮ್ಯಾಪ್ಸ್ ಎಲ್ಲ ನಡೆಯುತ್ತೆ, ಫೆಸ್ ನಡೆಯುತ್ತೆ, ಆಮೇಲೆ ಈವೆಂಟ್ಸ್ ನಡೆಯುತ್ತೆ. ತುಂಬ ಯಾವುದೇ ಒಂದು ಡೆಫಿನೆಟ್ಲಿ ಮಂತ್ಲಿ ಒಂದು ಪ್ರೋಗ್ರಾಮ್ ನಡೀತಾನೇ ಇರುತ್ತೆ. ಇದೇ ನೋಡಿ, ನಾನು ಹೇಳಿದ್ನಲ್ವಾ, ವೈಫೈ ಹೊರಗಡೆ ಇದ್ಕೊಂಡು ವರ್ಕ್ ಮಾಡ್ಕೋಬೋದು, ಲೈಕ್ ವರ್ಕ್ ಫ್ರಮ್ ಔಟ್ಸೈಡ್ ಥರ. ಇದೇ ನೋಡಿ ನಾನು ಫ್ಲ್ಯಾಶ್ ಮ್ಯಾಪ್ ಅಂತ ಹೇಳಿದ್ನಲ್ವ. ಇದು ಅನ್ನಪೂರ್ಣ ಕ್ಯಾಂಟೀನ್ ಇಯರ್. ಈ ಪಿರಮಿಡ್ ಅಂತಿದಲ್ವ, ಈ ಪಿರಮಿಡ್ ಒನ್ ಆಫ್ ದ ಬೆಸ್ಟ್ ವ್ಯೂ ಅನ್ನು ಮಾತು, ಸಖತ್ತಾಗಿರುತ್ತೆ. ಸುತ್ತ ನೀರು, ಪಿರಮಿಡ್ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಹಾಗೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಈ ಚಾನಲ್ನ. ಹಾಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಎಲ್ರಿಗೂ. ಬಾಯ್.